ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ಇಡಬಾರದು. ಈ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚುತ್ತದೆ. ಹಲವಾರು ಸಮಸ್ಯೆಗಳು ಬಂದು ಕಾಡುತ್ತದೆ. ಮಲಗುವ ಕೋಣೆಗಳಲ್ಲಿಯೂ ಕೂಡ ಕೆಲವು ಸಲಹೆಗಳನ್ನು ಪಾಲಿಸಬೇಕು. ಕೆಲವು ಸಲಹೆಗಳನ್ನು ಪಾಲಿಸಿದರೆ ಒಳ್ಳೆಯದು. ಮಲಗುವ ಕೋಣೆಯಲ್ಲಿ ಸಾಮಾನ್ಯವಾಗಿ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಇದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಉತ್ಸಾಹ ದೊರೆಯುತ್ತದೆ. ಇನ್ನೂ ಹೆಚ್ಚು ಕೆಲಸವನ್ನು ಮಾಡುವಂತೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಅರಿತೋ ಅರಿಯದೆಯೋ ಮಲಗುವ ಕೋಣೆಯಲ್ಲಿ ಕೆಲವು ತಪ್ಪುಗಳನ್ನು ಮಾಡಿಕೊಂಡರೆ ನಕಾರಾತ್ಮಕತೆ ಎಂಬುದು ಉಂಟಾಗುತ್ತದೆ. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ವಸ್ತುಗಳನ್ನು ಇಡಬಾರದು. ಮುಖ್ಯವಾಗಿ ಕಬ್ಬಿಣದ ವಸ್ತುಗಳನ್ನು, ಬಟ್ಟೆಗಳನ್ನು ಗಂಟು ಕಟ್ಟಿ ಇಡಬಾರದು. ಇದರಿಂದ ನಕಾರಾತ್ಮಕತೆ ಉಂಟಾಗುತ್ತದೆ. ಫಿಶ್ ಟ್ಯಾಂಕ್, ಅಕ್ವೇರಿಯಂಗಳನ್ನು ಇಡಬಾರದು. ಕ್ರೂರ ಪ್ರಾಣಿಗಳ ಫೋಟೋಗಳನ್ನಾಗಲಿ, ಕೆಲವರು ಕ್ರೂರ ಪ್ರಾಣಿಗಳ ಗೊಂಬೆಗಳನ್ನು ಮಲಗುವ ಕೋಣೆಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಆದರೆ ಇದು ಒಳ್ಳೆಯದಲ್ಲ. ಕೆಲವರು ಗಂಡ ಹೆಂಡತಿ ಮಲಗುವ ಮಂಚವನ್ನು 2 ಭಾಗಗಳಾಗಿ ಮಾಡಿರುತ್ತಾರೆ. ಎಂದರೆ 2 ದಿವಾನಗಳನ್ನು ಸೇರಿಸಿ ಮಂಚವನ್ನಾಗಿ ಮಾಡಿಕೊಂಡಿರುತ್ತಾರೆ. 2 ಹಾಸಿಗೆಗಳನ್ನು ಬಳಸುತ್ತಿರುತ್ತಾರೆ. ಇದು ತಪ್ಪು. ಗಂಡ ಹೆಂಡತಿ ಒಂದೇ ಹಾಸಿಗೆಯ ಮೇಲೆ ನಿದ್ರಿಸಬೇಕು. ಗಂಡ ಹೆಂಡತಿ ಪೂರ್ವಕ್ಕೆ ಅಥವಾ ದಕ್ಷಿಣದ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು. ಯಾವುದೇ ಕಾರಣಕ್ಕೂ ಉತ್ತರದ ಕಡೆಗೆ ತಲೆಯಿಟ್ಟು ಮಲಗಬಾರದು. ಹಾಳುವಾದ ವಾಚುಗಳು, ಮೊಬೈಲ್ಗಳು, ಹಾಳಾದ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಸಾಮಾನುಗಳನ್ನು ಮಲಗುವ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು. ಮಲಗುವ ಕೋಣೆಯಲ್ಲಿ ಬಳಸುವಂತಹ ಹಾಸಿಗೆ ಮೇಲಿನ ಹೊದಿಕೆ, ದಿಂಬಿನ ಕವರುಗಳು ಅಥವಾ ಕರ್ಟನ್ಗಳು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದಲ್ಲಿ ಇರಬಾರದು. ತಿಳಿ ಬಣ್ಣದ ಬಟ್ಟೆಗಳನ್ನು ಬಳಸಿದರೆ ಉತ್ತಮ. ಕನ್ನಡಿಯಲ್ಲಿ ಹಾಸಿಗೆ ಕಾಣುವಂತೆ ಯಾವುದೇ ಕಾರಣಕ್ಕೂ ಇಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಕನ್ನಡಿ ನೋಡುವುದು ಒಳ್ಳೆಯದಲ್ಲ. ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಮೊಬೈಲ್ಗಳನ್ನು ಚಾರ್ಜಿಂಗ್ ಹಾಕುವುದು ಅಥವಾ ಕೆಲಸದ ಫೈಲ್ಗಳನ್ನು ಇಡಲು ಪ್ರತ್ಯೇಕವಾದ ಜಾಗಗಳನ್ನು ಮಾಡಿಕೊಂಡರೆ ಉತ್ತಮ. ರಾತ್ರಿ ಮಲಗುವಾಗ ಕೈಯಲ್ಲಿ ಮೊಬೈಲನ್ನು ಹಿಡಿದು ಮಲಗಿದರೂ ಕೂಡ ಸರಿಯಾಗಿ ನಿದ್ರೆ ಬರುವುದಿಲ್ಲ. ನಿದ್ರಾಹೀನತೆಯ ಸಮಸ್ಯೆಗಳು ಉಂಟಾಗುತ್ತದೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಕೆಲವರು ಮಲಗುವ ಕೋಣೆಗಳಲ್ಲಿ ಹೊಲಿಗೆ ಯಂತ್ರಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಇದು ತಪ್ಪು. ಮಲಗುವ ಕೋಣೆಯಲ್ಲಿ ಹೊಲಿಗೆ ಯಂತ್ರಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಏಕೆಂದರೆ ಕತ್ತರಿ, ಸೂಜಿ ಈ ರೀತಿಯ ಚೂಪಾದ ವಸ್ತುಗಳಿರುತ್ತವೆ. ಈ ರೀತಿಯ ವಸ್ತುಗಳನ್ನು ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ವೀಕ್ಷಕರೇ, ಇಂದಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.